ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇದೇನಿದು ಇದೆಲ್ಲ ಕ್ರೀಮ್ಸ್ ತೋರಿಸ್ತಿದ್ದಾರೆ, ಏನಿದು ಅಂದ್ಕೋತಿದ್ದೀರಾ? ಹೌದು, ನಾನು ಸ್ವಲ್ಪ ಸ್ಕಿನ್ ಕೇರ್ನ ಮಾಡೋಣ ಅಂತ ಅಂದ್ಕೋತಿದ್ದೀನಿ. ಯಾರೆಲ್ಲ ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರಿಗೆ ಇದು ಒಂದು ನನ್ನ ಕಡೆಯಿಂದ ಚಿಕ್ಕದಾದ ಒಂದು ಟಿಪ್ಸು. ನಾನು ಬಂದುಬಿಟ್ಟು ಊರಿಗೆ ಹೋಗಿದ್ನಲ್ವ, ತುಂಬಾ ಟ್ಯಾನ್ ಆಗಿದ್ದೀನಿ. ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಏನೂ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ಗೊತ್ತಿತ್ತು ನನಗೆ ಊರಿಗೆ ಹೋದರೆ ಮತ್ತೆ ಬಿಸಿಲಲ್ಲಿ ಸುತ್ತೀನಿ, ಮತ್ತೆ ಸೇಮ್ ರೊಟೀನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಏನೂ ಮಾಡಿರಲಿಲ್ಲ. ಈಗ ಮತ್ತೆ ಊರಿಗೆ ಹೋಗಬೇಕು. ಊರಿಗೆ ಅಂದರೆ ನನ್ನ ಫ್ರೆಂಡ್ ಊರಿಗೆ, ಅಲ್ಲೊಂದು ಪೂಜೆ ಇದೆ, ಅವಳು ಇನ್ವೈಟ್ ಮಾಡಿದ್ದಾಳೆ, ಹೋಗಬೇಕು. ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸೊ ಹಾಗಾಗಿ ಹೋಗಲೇಬೇಕು. ನೋಡಬೇಕು, ಟ್ರೈ ಮಾಡ್ತೀನಿ ಹೋಗೋದಕ್ಕೆ ಆದಷ್ಟು. ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೋತಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಕ್ಲೀನ್ಸ್ ಮಾಡ್ಕೋತಿದ್ದೀನಿ. ನಾನು ಅರೋಮಾದೇ ಕ್ಲೀನ್ಸ್ ಇದೆ ನನ್ನ ಹತ್ರ, ಅದನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ಸ್ ಮಾಡ್ಕೋತಿದ್ದೀನಿ. ಯಾವಾಗಲೂ ಕ್ಲೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ರೀಮ್ನ ಸ್ವಲ್ಪ ಗಟ್ಟಿ ಇಲ್ದಂಗೆ ಸ್ವಲ್ಪ ನೀರು ಇರೋ ಥರ ನೋಡ್ಕೊಳ್ಳಿ. ಈ ಥರ ಸ್ವಲ್ಪ ನೀರು ಕೈ ಡಿಪ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಲೂಸ್ ಆಗುತ್ತೆ. ಲೂಸ್ ಮೀನ್ಸ್ ಗಟ್ಟಿ ಇರಲ್ಲ, ಸ್ವಲ್ಪ ನೀರಾಗುತ್ತೆ. ಈ ಥರ ಮಾಡ್ಕೊಬೇಕು. ಏನಕ್ಕೆ ಅಂದರೆ ತುಂಬ ಗಟ್ಟಿ ಮಾಡಿಕೊಂಡ್ರೆ ಸ್ಪ್ರೆಡ್ ಆಗೋಲ್ಲ, ನೀಟಾಗಿ ಕ್ಲೀನ್ಸ್ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ನೀಟಾಗಿ ಕ್ಲೀನ್ಸ್ ಆದಮೇಲೆ 4 to 5 ಮಿನಿಟ್ಸು ಇಲ್ಲ 3 to 4 ಮಿನಿಟ್ಸ್ ಕ್ಲೀನ್ಸ್ ಮಾಡ್ಕೊಬೇಕು. ಕ್ಲೀನ್ಸ್ ಎಲ್ಲ ಆದಮೇಲೆ ನೀಟಾಗಿ ಫೇಸೆಲ್ಲ ವೈಪ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಡಿಟ್ಯಾನ್ ಅಪ್ಲೈ ಮಾಡ್ತಿದ್ದೀನಿ. ನನ್ನ ಹತ್ರ ಇರೋದು ಅರೋಮಾ ಡಿಟ್ಯಾನು. ಇದು ಬಂದು ನನಗೆ ಚೆನ್ನಾಗಿ ಸೂಟ್ ಆಗಿದೆ. ನೀವು ಇದಕ್ಕೆ ಮುಂಚೆ ಯಾವುದಾದ್ರೂ ಯೂಸ್ ಮಾಡ್ತಿದ್ರೆ ನೋಡಿ, ಇಲ್ಲ ಅಂದರೆ ನೀವು ರೇಟಿಂಗ್ಸ್ನ ನೋಡಿಬಿಟ್ಟು ಯಾವ್ದು ಚೆನ್ನಾಗಿದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತರಿಸ್ಕೊಬೋದು. ಡಿಟ್ಯಾನ್ ತರಿಸ್ಕೊಳ್ಳೋದ್ರಿಂದ ಏನು ಯೂಸ್ ಅಂದರೆ, ಈಗ ನಾನು ಪಾರ್ಲರ್ ಅವಳಾಗಿ ಇದು ಹೇಳಬಾರ್ದು, ಬಟ್ ಆದ್ರೂ ಎಲ್ಲರೂ ಹೆಣ್ಮಕ್ಳಿಗೆ ಎಲ್ಲರೂ ಹೊರಗಡೆನೇ ಬಂದು ಮಾಡಿಸ್ಕೊಳಕ್ಕಂತೂ ರೆಡಿ ಇರಲ್ಲ. ಮೀನ್ಸ್ ಕೆಲವೊಬ್ಬರಿಗೆ ಪರ್ಮಿಷನ್ ಇರಲ್ಲ, ಕೆಲವೊಬ್ಬರಿಗೆ ಅಷ್ಟೊಂದು ದುಡ್ಡು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು ಯಾರೂ ಇಲ್ಲ ಚಿಕ್ಕ ವಿಷಯಕ್ಕೆಲ್ಲ. ಆದರೆ ಕೆಲವೊಬ್ಬರಿಗೆ ಸುಮ್ಮನೆ ಡೆಡ್ ಆಫ್ ಇನ್ವೆಸ್ಟ್ಮೆಂಟ್ ಅನಿಸುತ್ತಲ್ವ, ಅದಕ್ಕೋಸ್ಕರ ನೀವೇ ಮನೇಲಿ ಒಂದು ಡಿಟ್ಯಾನ್ ತಂದು ಇಟ್ಕೊಂಡ್ರೂ ನಿಮಗೆ ಯೂಸ್ ಆಗುತ್ತೆ. ಮನೇಲಿ 2-3 ಜನ ಇದ್ದೀರಾ ಅಂದರೆ ಅದು ಇನ್ನೂ ಬೆನಿಫಿಟ್ ಆಗುತ್ತೆ. ಏನೂ ಇಲ್ಲ, ಡಿಟ್ಯಾನ್ ತರಿಸಿಟ್ಕೊಂಡ್ರೆ ನೀವು ಕ್ಲೀನ್ಸ್ ಮಾಡಿಬಿಟ್ಟು ಡಿಟ್ಯಾನ್ನ ಅಪ್ಲೈ ಮಾಡ್ಕೊಂಡು 10 to 15 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ನೀಟಾಗಿ ನೀವು ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ಡಿಟ್ಯಾನ್ ಒಂದೇ ಮಾಡಿ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಏನಕ್ಕೆ ಅಂದರೆ ತುಂಬ ಸೆನ್ಸಿಟಿವ್ ಆಗುತ್ತೆ. ನಾವು ಹೊರಗಡೆ ಹೋದಾಗ ಇನ್ನೂ ಅದು ಸ್ವಲ್ಪ ಎಫೆಕ್ಟಿವ್ ಆಗುತ್ತೆ. ಅದಕ್ಕೋಸ್ಕರ ಏನು ಅಂದರೆ ಡಿಟ್ಯಾನ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಪ್ಯಾಕ್ ಹಾಕಿ ಬಿಡಿ. ಏನಕ್ಕೆ ಈ ಥರ ಅಂದರೆ, ನಾವು ಸೆನ್ಸಿಟಿವ್ ಸ್ಕಿನ್ನ ಏನಾಗುತ್ತೆ, ನಾವು ಡಿಟ್ಯಾನ್ ಮಾಡೋದ್ರಿಂದ ಅದು ಸ್ವಲ್ಪ ಒಂದು ಲೇಯರ್ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಸ್ವಲ್ಪ ಲೈಟಾಗಿ ಸೆನ್ಸಿಟಿವ್ ಆಗುತ್ತೆ. ಆ ಟೈಮಲ್ಲಿ ನಾವು ಹೊರಗಡೆ ಹೋಗಿದ್ದೀವಿ ಅಂದರೆ ಬಿಸಿಲಿಗೆ ಅದು ಇನ್ನೂ ಬಿಸಿಲಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೆನ್ಸಿಟಿವ್ ಆಗುತ್ತೆ ಮತ್ತು ಟ್ಯಾನ್ ಬೇಗ ಆಗುತ್ತೆ. ಅದಕ್ಕೆ ಏನು ಅಂದರೆ ಆದಷ್ಟು ಈವ್ನಿಂಗ್ ಟೈಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನಗಿವತ್ತು ಹೊರಗಡೆ ಹೋಗೋ ಪ್ರೋಗ್ರಾಮ್ ಏನೂ ಇಲ್ಲ ಅಂದಾಗ ಮಾಡಿಕೊಂಡು ಸ್ವಲ್ಪ ಆದಷ್ಟು ಬಿಸಿಲನ್ನ ಅವಾಯ್ಡ್ ಮಾಡಿ. ಇಲ್ಲ ಹೋಗಲೇಬೇಕು ಅಂದಾಗ ಕಂಪಲ್ಸರಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು. ಏನಕ್ಕೆ ಅಂದರೆ ಈಗಿರೋ ವೆದರು, ಈಗಿರೋ ಧೂಳು ಎಲ್ಲದರಲ್ಲೂ ಕಂಡೀಷನಲ್ಲಿ ನಾವು ಏನೇ ಮಾಡಿದ್ರೂ ಅದು ಅಷ್ಟೋ ಇಷ್ಟೋ ಡ್ಯಾಮೇಜ್ ಆದೇ ಆಗುತ್ತೆ ಸ್ಕಿನ್ನು. ಹಾಗಾಗಿ ಸ್ವಲ್ಪ ಕೇರ್ ಜಾಸ್ತಿನೇ ತೊಗೊಬೇಕು. ನಾನು ಬಂದು ಇಲ್ಲಿ ಅರೋಮಾ ಅಂತ ಹೇಳಿದ್ದೀನಿ, ಅರೋಮಾದೇ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಬಂದು ಲೋಟಸ್ದು ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಇದು ಏನೇ ಪ್ರಾಡಕ್ಟ್ ಬೇಕು ಅಂದರೂ ಆನ್ಲೈನಲ್ಲಿ ಸಿಗುತ್ತೆ, ನೀವು ಬೈ ಮಾಡ್ಬೋದು. ನಿಮಗೆ ಯೂಸ್ ಅನಿಸಿದರೆ ತೊಗೊಳ್ಳಿ, ಇಲ್ಲ ಅಂದರೆ ಚಿಕ್ಕ ಸ್ಯಾಶೂಸ್ ಸಿಗುತ್ತೆ, ಅದನ್ನಾದ್ರೂ ತೊಗೊಂಡು ಯೂಸ್ ಮಾಡ್ಕೊಬೋದು. ಯಾವುದೇ ಪ್ರಾಡಕ್ಟ್ ಆದ್ರೂ ಈಗ ಸಿಗಲ್ಲ, ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ ಅನ್ನೋ ಥರ ಇಲ್ಲ. ಮನೆಯಲ್ಲೇ ಕುತ್ಕೊಂಡು ಏನು ಬೇಕಾದರೂ ನಾವು ಬೈ ಮಾಡಿ ಮಾಡ್ಕೊಬೋದು. ಆ ಥರ ಇದೆ ಈಗ. ಮುಂಚೆ ಎಲ್ಲ ಫೇಶಿಯಲ್ ಅಂದರೆ ಪಾರ್ಲರ್ಗೆ ಹೋಗಬೇಕು, ವ್ಯಾಕ್ಸಿಂಗ್ ಅಂದರೆ ಪಾರ್ಲರ್ಗೆ ಹೋಗಬೇಕು ಅನ್ನೋ ಥರ ಇತ್ತು. ಈಗ ಎಷ್ಟು ಪಾರ್ಲರು ಸಲೂನ್ಸು ಜಾಸ್ತಿ ಆಗಿದೆ, ಅಷ್ಟೂ ಮನೇಲಿ ಮಾಡೋರು ಜಾಸ್ತಿ ಆಗಿದ್ದಾರೆ.
ಏನು ಅಂದರೆ ಅವರೆಲ್ಲರೂ ಹೀಗೆ ಆನ್ಲೈನಲ್ಲಿ ನೋಡ್ತಾರೆ, ಯೂಟ್ಯೂಬಲ್ಲಿ ತೋರಿಸ್ತಾರೆ, ಎಲ್ಲನೂ ಗೊತ್ತಿರೋದೆ. ಹಾಗಾಗಿ ಮನೆಯಲ್ಲೂ ಮಾಡ್ಕೊಳ್ಳೋರಿದ್ದಾರೆ. ಬಟ್ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಅಷ್ಟೇ. ಸ್ಕ್ರಬ್ನ ಇಲ್ಲಿ ನಾನು ಸ್ಕ್ರಬ್ ಮಾಡ್ತಿದ್ದೀನಿ. ಸ್ಕ್ರಬ್ ಮಾಡೋದ್ರಿಂದ ಏನು ಯೂಸ್ ಅಂದರೆ ಡೆಡ್ ಸೆಲ್ಸ್ ಎಲ್ಲ ಓಪನ್ ಆಗುತ್ತೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಇಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನು ರಿಮೂವ್ ಮಾಡ್ಕೊಬೇಕು ಅಂದರೆ ನೀಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋದ್ರಿಂದ ನೀಟಾಗಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಓಪನ್ ಫೋರ್ಸಲ್ಲಿ ಏನಾದರೂ ಡೆಡ್ ಸೆಲ್ಸ್ ಇದ್ದರೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ನಾವು ಆದಷ್ಟು ಮನೆಯಲ್ಲೂ ಡೇ ಬೈ ಡೇ ಸ್ಕ್ರಬ್ ಮಾಡಿ ವಾಶ್ ಮಾಡೋದ್ರಿಂದ ಸ್ವಲ್ಪ, ತುಂಬ ಅಲ್ಲ, ಲೈಟಾಗಿ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಇರುತ್ತೆ. ನಾನಿಲ್ಲಿ ಲೋಟಸ್ದು ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಸ್ಕ್ರಬ್ ಮಾಡಬೇಕಾದ್ರೆ ಫುಲ್ ಕೈಯಿಂದ ಮಾಡಬಾರ್ದು, 3 ಬೆರಳಿಂದ ಮಾತ್ರನೇ ಮಾಡಬೇಕು. ಏನಕ್ಕೆ ಅಂದರೆ ಆವಾಗ ಪ್ರೆಷರ್ ಜಾಸ್ತಿ ಬೀಳಲ್ಲ, ಲೈಟಾಗಿ ಬೀಳುತ್ತೆ. ಅದರಲ್ಲಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕಲ್ ಥರ ಇರುತ್ತೆ, ಅದೆಲ್ಲನೂ ಚುಚ್ಚೋ ಥರ ಫೀಲ್ ಆಗಲ್ಲ ಮತ್ತು ಜಾಸ್ತಿ ಸ್ಕಿನ್ ಮೇಲೆ ಡ್ಯಾಮೇಜ್ ಆಗಲ್ಲ. 3 ಬೆರಳಲ್ಲಿ ಮಾತ್ರ ಲೈಟಾಗಿ ಸ್ಕ್ರಬ್ ಮಾಡಬೇಕು. ನೋಸ್ ಹತ್ರ ಬಂದಾಗ 2 ಬೆರಳಲ್ಲಿ ನೀಟಾಗಿ ಸ್ಕ್ರಬ್ ಮಾಡಬೇಕು. ಪಾರ್ಲರಲ್ಲಾದರೆ ತಮ್ಮಿಂದ ಮಾಡ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಗ್ರಿಪ್ ಸಿಗುತ್ತೆ. ನಮಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಗ್ರಿಪ್ ಸಿಗಲ್ಲ. 2 ಬೆರಳಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿದ್ದಾದಮೇಲೆ ನೀಟಾಗಿ ಕ್ಲೀನ್ ಮಾಡಬೇಕು ಸ್ಕ್ರಬ್ನ, ಫೇಶಿಯಲ್ ಮಾಡೋಕ್ಕೂ ಮುಂಚೆ. ಏನಕ್ಕೆ ಅಂದರೆ ಅದರಲ್ಲಿರೋ ಚಿಕ್ಕ ಚಿಕ್ಕ ರೇಡಿಯಮ್ಸ್ ಎಲ್ಲನೂ ಕ್ಲೀನಾಗಿ ಹೋಗಲಿ ಅಂತ. ಅದಿತ್ತು ಅಂದರೆ ಫೇಶಿಯಲ್ ಮಾಡೋಕ್ಕೆ ನೀಟಾಗಿ ಬರಲ್ಲ, ಅಂದರೆ ಮತ್ತೆ ಅದು ಕೈಗೆ ತಾಕ್ತಾನೇ ಇರುತ್ತೆ. ಸ್ಕ್ರಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಸ್ಟೀಮು ನೆಕ್ಸ್ಟ್. ನಿಮ್ಮ ಮನೇಲಿ ಸ್ಟೀಮ್ ಇದೆಯಾ? ಸ್ಟೀಮ್ ತೊಗೊಳ್ಳಿ. ಇಲ್ವಾ, ಒಂದು ಬೌಲಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ತುಂಬ ಹುಷಾರಾಗಿ ಸ್ಟೀಮ್ ತೊಗೊಬೇಕು. ಏನಕ್ಕೆ ಅಂದರೆ ತುಂಬ ಬಿಸಿ ನೀರು, ಆದಷ್ಟು ಕೇರ್ಫುಲ್ಲಾಗಿ ತೊಗೊಳ್ಳಿ. ಒಂದು ಬೌಲಲ್ಲಿ ಬಿಸಿ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು, ಹಳೆ ಮೆಥಡೇ ಅದು, ಹೊಸದೇನಲ್ಲ, ಟವಲ್ಲು ಅಥವಾ ಏನಾದರೂ ಒಂದು ಇದನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ನೀವು ಸ್ಟೀಮ್ ತೊಗೋಬೇಕು. ಸ್ಟೀಮ್ ತೊಗೊಂಡಾದಮೇಲೆ ಇಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೊಬೇಕು. ನೀಟಾಗಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅದು ರಿಮೂವರ್ ಬರುತ್ತೆ. ನಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ನೀಟಾಗಿ ಒಂದು ಸಾಫ್ಟಾಗಿರೋ ಕ್ಲಾತಲ್ಲಿ ಪ್ರೆಸ್ ಮಾಡಿ ತೆಗೆದ್ರೆ ವೈಟ್ ಹೆಡ್ಸ್ ಎಲ್ಲ ಸ್ಟೀಮ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ಬಿಸಿಲಿ ಬಂದುಬಿಡುತ್ತೆ ನೀಟಾಗಿ. ಆ ಥರ ಕ್ಲೀನ್ ಮಾಡ್ಕೊಳ್ಳಿ. ನನಗೆ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಇಲ್ಲ. ಏನಕ್ಕೆ ಅಂದರೆ ನಾನು ಇದಕ್ಕೆ ಮುಂಚೆನೇ ಬೀನ್ ವ್ಯಾಕ್ಸ್ನ ಮಾಡಿದ್ದೀನಿ, ಹಾಗಾಗಿ ನನಗೆ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಇಲ್ಲ. ಬೀನ್ ವ್ಯಾಕ್ಸ್ ಬಂದುಬಿಟ್ಟು ಹೇರ್ನ ರಿಮೂವ್ ಮಾಡೋದು. ಅದು ಬಂದು ಮನೇಲಿ ಹೆಂಗೆ ಮಾಡ್ಕೊಬೇಕು ಅನ್ನೋದನ್ನು ಬೇಕು ಅಂದರೆ ಕೇಳಿ, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಬಿಫೋರ್ ಡೇನೇ ಬೀನ್ ವ್ಯಾಕ್ಸಿಂದಾನೇ ಫೇಸ್ ಎಲ್ಲನೂ ವ್ಯಾಕ್ಸ್ ಮಾಡಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಇದ್ರೂ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಹೇರ್ ನೀಟಾಗಿ ರಿಮೂವ್ ಆಗುತ್ತೆ. ಅದಾದಮೇಲೆ ಸ್ಕ್ರಬ್ ಆಯಿತು, ಸ್ಟೀಮ್ ಆಯಿತು. ಸ್ಟೀಮ್ ಆದಮೇಲೆ ಒಂಚೂರು ಟೋನರು, ನಿಮ್ಮ ಹತ್ರ ರೋಸ್ ವಾಟ್ರ್ ಇದ್ದರೆ ರೋಸ್ ವಾಟ್ರು, ಅಥವಾ ಏನಾದರೂ ಸಿರಮ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ 2 ಮಿನಿಟ್ಸ್ ಬಿಟ್ಬಿಟ್ಟು ಮಸಾಜ್. ನನ್ನ ಹತ್ರ ಲೋಟಸ್ದೇ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ನಲ್ವ, ಲೋಟಸ್ ಕ್ರೀಮ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ನೆಕ್ಕಿಂದ ಫೇಸ್ಗೆ ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ, ನಾನಿಲ್ಲಿ ನೀರನ್ನೇ ಯೂಸ್ ಮಾಡ್ತಿದ್ದೀನಿ. ಅದು ನೀರು ಕ್ಲೀನಾಗೇ ಇದೆ. ನಾನು ಪ್ರತಿ ಸಲನೂ ಚೇಂಜ್ ಮಾಡ್ಕೊಂಡಿದ್ದೀನಿ ನೀರನ್ನ. ಕಾಟನ್ ಹಾಕಿರೋದ್ರಿಂದ ಆ ಕಲರ್ ಕಾಣ್ತಿದೆ. ಅದಾದಮೇಲೆ ಫೇಶಿಯಲ್ ಅಂದರೆ ಮಸಾಜ್. ನೆಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ನ ಯಾವತ್ತೂ ಕೆಳಗಡೆ ಭಾಗಕ್ಕೆ ಮಾಡಬೇಡಿ, ಮೇಲೆ ಭಾಗಕ್ಕೇ ಅಪ್ಪರ್ ವರ್ಡಲ್ಲಿ ಮಸಾಜ್ನ ಮಾಡಬೇಕು. ಅದಾದಮೇಲೆ ಫೇಸ್ ಮೇಲೆ, ಚೀಕ್ಸ್ ಮೇಲೆ ಬಂದುಬಿಟ್ಟು ಈ ಥರ ಮೇಲೇ ಮಾಡಬೇಕು ಹೊರತು ಕೆಳಗಡೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಕೆಳಗಡೆ ಮಾಡಿದರೆ ರಿಂಕಲ್ಸ್ ಬರುತ್ತೆ, ಸ್ಕಿನ್ನು ಲೂಸ್ ಆಗುತ್ತೆ. ಸೊ ಹಾಗಾಗಿ ಮೇಲೇ ಕೈನ ಇದು ಮಾಡಬೇಕು. ಮೇಲೆ ಅಂದರೆ ನಮ್ಮ ಬಾಯಿಯಿಂದ ಹಿಡಿದು ಕಿವಿವರೆಗೂ ಮಾಡ್ಕೊಬೇಕು, ಆ ಕಡೆ ಮಾಡ್ಕೊಬೇಕು. ನಾವು ಕಿವಿಯಿಂದ ಬಾಯಿ ಕಡೆ ಮಾಡಿದರೆ ಏನಾಗುತ್ತೆ, ಸ್ಕಿನ್ನು ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ, ಅದು ಸ್ಕಿನ್ ಲೂಸ್ ಆಗುತ್ತೆ ಮತ್ತು ರಿಂಕಲ್ಸ್ ಬರುತ್ತೆ. ಇದೊಂದೇ ರೀಸನ್ಗೇ ಮನೆಯಲ್ಲಿ ಮಾಡ್ಕೊಬೇಡಿ ಅಂತ ಪಾರ್ಲರ್ ಅವ್ರು ಹೇಳೋದು. ಏನಕ್ಕೆ ಅಂದರೆ ನಮಗೆ ಯಾವ ಥರ ಸ್ಟೆಪ್ಸ್ ಮಾಡ್ಕೊಬೇಕು ಅಂತ ಗೊತ್ತಿರಲ್ಲ.
ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಅದೇನೋ ಆಗುತ್ತೆ ಅನ್ನೋ ರೀಸನ್ಗೆ ಈ ಥರ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ಟೆಪ್ಸ್ನ ಮಾಡ್ಕೊಳ್ಳಿ. ಈಗ ಅಂತೂ ಗೂಗಲಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಸ್ಟೆಪ್ಸ್ ಬೇಕು ಅಂದರೆ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ನೆಕ್ಸ್ಟು ನಾನಿಲ್ಲಿ ಸ್ಕಿನ್ನ ಮಸಾಜಲ್ಲಿ ಫಿಂಗರ್ಸಲ್ಲಿ ಮಸಾಜ್ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ಏನಂತಾರೆ, ಈ ಬೋನ್ ಲೈನ್ನ ನೀಟಾಗಿ ಮೇಲಕ್ಕೆ ಈ ಥರ ಸ್ಕಿನ್ನ ಮೇಲಕ್ಕೆತ್ತಿ ಕಿವಿ ಹತ್ರ ಬಂದುಬಿಟ್ಟು ಅಲ್ಲಿ ಟೈಟಾಗಿ ಮೀಡಿಯಮಾಗಿ ಟೈಟಾಗಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಪ್ರೆಷರ್ ಓಕೆ ಅನಿಸುತ್ತೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಪ್ರೆಷರ್ ಪಾಯಿಂಟ್ ಹತ್ರ ಇಟ್ಕೊಂಡಾಗ ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಫಿಂಗರ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಪಾರ್ಲರಲ್ಲಿ ಬಂದು ಯೂಸ್ ಮಾಡೋದು ಅಂದರೆ ಅವ್ರು ಮಾಡೋದ್ರಿಂದ ನಮಗೆ ಅವ್ರ ಸ್ಟೆಪ್ಸ್ನ ಬೇರೆ ಇರುತ್ತೆ. ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೈಟಾಗಿ ಪ್ರೆಷರ್ ಇರಬೇಕು. ಫಿಂಗರ್ನ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರೆಷರ್ ಇರುತ್ತೆ. ಲೈಟ್ ಪ್ರೆಷರ್ ಕೊಟ್ಕೊಳ್ಳಿ, ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗ್ಬೇಡಿ. ಸ್ಕಿನ್ ತುಂಬ ಅವಾಗೇನು ಅನಿಸಲ್ಲ, ಅದಾದಮೇಲೆ ನೋವಾಗುತ್ತೆ. ಮತ್ತು ಅಷ್ಟು ಪ್ರೆಷರು ಸ್ಕಿನ್ ಮೇಲೆ ಬೇಕಾಗಲ್ಲ. ಮೀಡಿಯಮ್ ಪ್ರೆಷರ್ ಇರಬೇಕು ಮಸಾಜಿಗೆ. ಮೀಡಿಯಮ್ ಪ್ರೆಷರಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ಫೋರ್ ಹೆಡ್ ಮೇಲೆ ನಾನು ತೋರಿಸಿದ ರೀತಿ ರೌಂಡ್ ಸರ್ಕಲಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ಕಣ್ಣು ಕೆಳಗಡೆ ಯಾರಿಗೆಲ್ಲ ಡಾರ್ಕ್ ಸರ್ಕಲ್ ಇದೆ ಸ್ವಲ್ಪ ಆ ಕಡೆ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅದು ನೀಟಾಗಿ ನಾವು ಕೆಳಗಡೆ ನಾವು ಸ್ಟೆಪ್ನ ನೀಟಾಗಿ ಮಾಡೋದ್ರಿಂದ ಅಲ್ಲಿರೋ ರಿಂಕಲ್ಸ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ದಿನ ಬೆಳಗ್ಗೆ ಎದ್ದ ತಕ್ಷಣ 1 ಡ್ರಾಪ್ ಕೋಕೋನಟ್ ಆಯಿಲಿಂದ ಸ್ವಲ್ಪ ಕೆಳಗಡೆ ನಾವು ಮಸಾಜ್ ಮಾಡಿದ್ದೀವಿ ಅಂದರೆ ಅಲ್ಲಿ ರಿಂಕಲ್ಸು ಏನೇ ಬರದೇ ಇರೋ ಥರ ನೋಡ್ಕೊಬೋದು. ಮತ್ತು ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗುತ್ತೆ. ಅಲೋವೆರಾ ಜೆಲ್ಲು ಇಲ್ಲ ಕೋಕೋನಟ್ ಆಯಿಲು ಏನಾದರೂ ಯೂಸ್ ಮಾಡ್ಕೊಂಡು ಸ್ವಲ್ಪ ಆವಾಗ ಮಸಾಜ್ ಮಾಡ್ಕೊಬೇಕು. ಈಗ ಎಲ್ಲರೂ ಫೋನ್ ಜಾಸ್ತಿ ನೋಡ್ತೀವಿ, ಮತ್ತು ಕೆಲವರೆಲ್ಲರೂ ಸಿಸ್ಟಮ್ ಮುಂದೆ ಕೂತ್ಕೋತಾರೆ. ಅವ್ರಿಗೇನು ಅಂದರೆ ಡಾರ್ಕ್ ಸರ್ಕಲ್ಲು ಏನೂ ಎರಿಡಿಟಿ ಇಲ್ದಿರ ಅಥವಾ ಸ್ಟ್ರೆಸ್ ಇಲ್ದಿರ ಬರುತ್ತೆ ಅಂದ್ಕೋತಾರೆ. ಬಟ್ ಈಗ ನಾವು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದ್ರಿಂದ ಅದೆಲ್ಲ ತುಂಬ ಹೊತ್ತು ನೋಡೋದ್ರಿಂದ ಫೋನ್ ನೋಡ್ತೀವಿ, ಅದಕ್ಕೋಸ್ಕರ ಡಾರ್ಕ್ ಸರ್ಕಲ್ ಬರುತ್ತೆ. ಅದೂ ಮೇಯ್ನ್ ಪಾಯಿಂಟು. ಹಾಗಾಗಿ ಸ್ವಲ್ಪ ನೈಟ್ ಟೈಮು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಣ್ಣಿಗೆ ಮಸಾಜ್ ಅಲೋವೆರಾ ಜೆಲ್ಲು ಅಥವಾ ಯಾವುದಾದ್ರೂ ಆಯಿಲಿಂದ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಮತ್ತು ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ಐಬಾಲ್ ಮೇಲೆ ನಾವು ಫಿಂಗರ್ ರಿಂಗಿಂದ ಮಸಾಜ್ ಮಾಡ್ಕೊಬೇಕು. ಫಿಂಗರ್ ರಿಂಗ್ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಬೇರೆ ಇನ್ನು 3 ಬೆರಳಲ್ಲಿ 4 ಬೆರಳಲ್ಲಿ ಯಾವ್ದು ಯೂಸ್ ಮಾಡಿದ್ರೂ ಇವು ಮೇನ್ 3 ಫಿಂಗರ್ಸ್ ಯೂಸ್ ಮಾಡಿದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಫಿಂಗರ್ ಯೂಸ್ ಮಾಡಿದರೆ ಅದರಿಂದ ವರ್ಕ್ ಆಗಲ್ಲ. ಸೊ ಹಾಗಾಗಿ ಫಿಂಗರ್ ರಿಂಗ್ ಆದರೆ ಲೈಟ್ ಮಸಾಜ್ ಸಿಗುತ್ತೆ, ಜಾಸ್ತಿ ಮಸಾಜು ಸಿಗಲ್ಲ, ಹಂಗಂತ ಜಾಸ್ತಿ ಪ್ರೆಷರೂ ಆಗಲ್ಲ, ಹಂಗಂತ ಲೈಟು ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಅದಕ್ಕೋಸ್ಕರ ಐಬಾಲ್ ಮೇಲೆ ಯಾವಾಗ್ಲೂ ಫಿಂಗರ್ ರಿಂಗ್ನೇ ಯೂಸ್ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಪ್ರಾಡಕ್ಟ್ನ ಹೆಂಗೆ ನೀವು ಯಾವ್ದು ಚೂಸ್ ಮಾಡ್ಕೋತೀರಾ, ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತಾ ಇಲ್ವಾ, ನಿಮ್ಮದು ಡ್ರೈ ಸ್ಕಿನ್ನ, ಆಯಿಲ್ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ ಅಥವಾ ಡ್ಯಾಮೇಜ್ ಸ್ಕಿನ್ನ ಒಂದು ಸಾರಿ ಚೆಕ್ ಮಾಡಿಕೊಂಡು ನೀವು ತೊಗೊಳಕ್ಕೂ ಮುಂಚೆ ಅದರಲ್ಲಿರೋ ರಿವ್ಯೂ ನೋಡಿ, ಅದು ಯಾವ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಚೆಕ್ ತೊಗೊಳ್ಳಿ. ಸರಿನಾ? ತೊಗೊಂಡು ಮನೆಯಲ್ಲಿ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನಾನಿಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ. ಫೇಸ್ ಪ್ಯಾಕ್ ಬಂದುಬಿಟ್ಟು ನಾನಿಲ್ಲಿ ಮುಲ್ತಾನ್ ಮಟ್ಟಿನ ಯೂಸ್ ಮಾಡ್ತಿದ್ದೀನಿ. ಮುಲ್ತಾನ್ ಮಟ್ಟಿ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದು ಎವರ್ಗ್ರೀನು. ಮುಲ್ತಾನ್ ಮಟ್ಟಿ ಎಲ್ಲರ ಸ್ಕಿನ್ನಿಗೂ ಸೂಟ್ ಆಗುತ್ತೆ. ಬಟ್ ತುಂಬ ಡ್ರೈ ಸ್ಕಿನ್ ಇರೋರು ತುಂಬ ಹೊತ್ತು ಅಪ್ಲೈ ಮಾಡಬೇಡಿ, ಅದಕ್ಕೆ ಬೇಗನೆ ತೆಗೆದುಬಿಡಿ. ಇನ್ನು ಬೇರೆಯವರೆಲ್ಲರೂ ಪರವಾಗಿಲ್ಲ 5 to 6 minutes 10 minutesವರೆಗೂ ಅದನ್ನು ಇಟ್ಕೊಬೋದು. ಆದಷ್ಟು ರೋಸ್ ವಾಟ್ರೇ ಮಿಕ್ಸ್ ಮಾಡಿಕೊಳ್ಳ್ರಿ ಫೇಸ್ ಪ್ಯಾಕ್ ಹಾಕಬೇಕಾದ್ರೆ. ನನ್ನ ಹತ್ರ ರೋಸ್ ವಾಟ್ರ್ ಮುಗ್ದೋಗಿರೋದ್ರಿಂದ ನಾರ್ಮಲ್ ವಾಟ್ರೇ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದಮೇಲೆ ಮತ್ತೆ ನಾನೇನು ಮಾಡ್ತಿದ್ದೀನಿ, ನೀಟಾಗಿ 5 to 10 minutes ಬಿಟ್ಟು
ಫೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಕ್ಲೀನ್ ಆಯಿತು. ಈಗ ನೋಡಿ, ಮುಂಚೆ ಫೇಸಿಗೂ ಈಗೂ ಸ್ವಲ್ಪ ಚೇಂಜಸ್ ಅಂತೂ ಆಗಿದೆ. ಅದು ನಾವು ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಪ್ರಾಡಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇವತ್ತು ಫೇಶಿಯಲ್ನ. ನೋಡೋಣ ನಾಳೆಗೆ ಹೆಂಗಿರುತ್ತೆ ನನ್ನ ಫೇಸ್ ಅಂತ. ಚೆನ್ನಾಗೇ ಇರುತ್ತೆ. ಏನಕ್ಕೆ ಅಂದರೆ ನಾನು ಮಾಡಿಕೊಂಡು ನನಗೆ ಅಭ್ಯಾಸ ಇರೋದ್ರಿಂದ ನನಗೆ ಗೊತ್ತು ಚೆನ್ನಾಗೇ ಇರುತ್ತೆ. ನೋಡಬೇಕು, ಫಂಕ್ಷನ್ಗೆ ಹೋಗಿ ಬಂದಮೇಲೆ ಮತ್ತೆ ಒಂದು ಸಾರಿ ಡಿಟಾನ್ ಅಪ್ಲೈ ಮಾಡ್ಕೊಬೇಕು ನಾನು. ಏನಕ್ಕೆ ಅಂದರೆ ಗೊತ್ತಿರೋದೇ ಅಲ್ವಾ, ನಮ್ಮ ಕಡೆ ಬಿಸಿಲು ಜಾಸ್ತಿ. ಮತ್ತು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಿಜವಾಗ್ಲೂ ನನ್ನ ಸ್ಕಿನ್ನ ಕೇರ್ ಮಾಡಲೇಬೇಕು. ಅದಾದಮೇಲೆ ನೋಡಿ ಈ ಥರ ಆಗಿದೆ ನನ್ನ ಫೇಸು. ನಾನು ನೈಟ್ ಟೈಮ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂದೇ ಬೆನಿಫಿಟ್ಟು, ನಾನು ನೈಟು ಏನೂ ಅಪ್ಲೈ ಮಾಡಲ್ಲ ಮತ್ತು ನೈಟು ಫೇಸ್ಗೆ ಏನೂ ಹೊರಗಡೆ ಹೋಗಲ್ಲ, ಏನೂ ಎಕ್ಸ್ಪೋಸ್ ಆಗದೇ ಇರೋದ್ರಿಂದ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಏನೇ ಮಾಡಿದರೂ ಸ್ವಲ್ಪ ನೈಟ್ ಟೈಮ್ ಒಂದು 8-9 ಗಂಟೆಗೆ ಮಾಡ್ಕೋತೀನಿ ಕೆಲಸದಿಂದ ಬಂದ ಮೇಲೆ. ಫೈನಲಿ ನನ್ನ ಸ್ಕಿನ್ ಈ ಥರ ಇದೆ. ಹೇಗಿದೆ ಅಂತ ಹೇಳಿ, ಏನಾದರೂ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ.